ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಇನ್ನ ಎರಡು ಸ್ಪೆಷಲ್ ಲಾಜಿಕ್ ಗೇಟ್ಸ್ ಓದುವ. ದಟ್ ಈಸ್ ಎಕ್ಸ್ಕ್ಲೂಸಿವ್ ಆರ್ ಗೇಟ್ ಅಂಡ್ ಎಕ್ಸ್ಕ್ಲೂಸಿವ್ ನಾರ್ ಗೇಟ್. ಸೊ ಎಕ್ಸ್ಕ್ಲೂಸಿವ್ ಆರ್ ಗೇಟ್, ಶಾರ್ಟ್ ಫಾರ್ಮ್ ಅಲ್ಲಿ ನಾವು ಇದನ್ನ XOR ಅಂತ ಬರೀತೀವಿ. ಸೊ ಎಕ್ಸ್ಕ್ಲೂಸಿವ್ ಆರ್ ನ XOR ಅಂತ ಬರೀಬಹುದು, XOR ಅಥವಾ EXOR ಎರಡರಲ್ಲಿ ಯಾವ ತರನಾದ್ರೂ ಬರೀಬಹುದು. ಸೊ ದಟ್ ಇಸ್ XOR ಗೇಟ್. XOR ಗೇಟ್ ಮತ್ತೆ XNOR ಗೇಟ್ ಎರಡು ಸ್ಪೆಷಲ್ ಲಾಜಿಕ್ ಗೇಟ್ಸ್. ಫಸ್ಟ್ ಎಕ್ಸ್ಕ್ಲೂಸಿವ್ ಆರ್ ಗೇಟ್ ಓದುವ. ಸೊ ಇದ್ರದ್ದು ಟ್ರೂತ್ ಟೇಬಲ್ ನಾನು ಬರೀತೀನಿ, ಹೇಗಿರುತ್ತೆ ಅಂತ ನೋಡ್ಕೊಳ್ಳಿ. ಇದರಲ್ಲೂ ಅಷ್ಟೇ ಮಿನಿಮಮ್ 2 ಇನ್ಪುಟ್ ಇರುತ್ತೆ, ಮ್ಯಾಕ್ಸಿಮಮ್ ಯು ಕ್ಯಾನ್ ಗಿವ್ n ನಂಬರ್ ಆಫ್ ಇನ್ಪುಟ್ಸ್. ಸೊ ಔಟ್ಪುಟ್ ನ ನಾವು ಬರೀವಾಗ ಎ, ಇಲ್ಲಿ ನೋಡಿ ಎಕ್ಸ್ ಆರ್ ಇದೆ. ಆರ್ ಅಂದ್ರೆ ಏನ್ ಬರೀತೀವಿ ನಾವು? ಪ್ಲಸ್ ಬರೀತೀವಿ. ಆರ್ ಮೀನ್ಸ್ ಪ್ಲಸ್. XOR ಗೆ ಈ ಪ್ಲಸ್ ನ ಸರ್ಕಲ್ ಒಳಗಡೆ ಬರೆದ್ರೆ ಅದು XOR ಆಗುತ್ತೆ. A plus inside a circle represent XOR operation. So ಎರಡು ಇನ್ಪುಟ್ ಇದ್ರೆ ಎಷ್ಟು ಕಾಂಬಿನೇಷನ್ ಬರುತ್ತೆ? 4 ಕಾಂಬಿನೇಷನ್ಸ್ ಬರುತ್ತೆ. 0 0 0 1 1 0 and 1 1. ಇದ್ರದ್ದು ಟ್ರೂತ್ ಟೇಬಲ್ ಹೇಗಿರುತ್ತೆ ಗೊತ್ತಾ? ಇಟ್ ಇಸ್ 0 1 1 0. ಇದ್ರ ಟ್ರೂತ್ ಟೇಬಲ್ 0 1 1 0 ಇರುತ್ತೆ. So this is the truth table of XOR gate. So how we define XOR gate? Exclusive OR gate, in short form we call it as XOR gate. XOR gate is a special logic gate which gives high output. Just observe that, which gives high output when odd number of inputs are high. ನೋಡಿ ಇಲ್ಲಿ ಒಂದೇ ಇನ್ಪುಟ್ ಇರೋದು, ಹೈ ಇರೋದು. ಆಡ್ ನಂಬರ್ ಆಫ್ ಇನ್ಪುಟ್, ಔಟ್ಪುಟ್ ಹೈ. ಇಲ್ಲಿ ಆಡ್ ನಂಬರ್ ಆಫ್ ಇನ್ಪುಟ್ ಹೈ ಇದೆ, ಔಟ್ಪುಟ್ ಹೈ. ಇಲ್ಲಿ ಈವನ್ ನಂಬರ್ ಆಫ್ ಇನ್ಪುಟ್ ಇದೆ, ಔಟ್ಪುಟ್ ಲೋ. ಇಲ್ಲೂ ಅಷ್ಟೇ, ಔಟ್ಪುಟ್ ಲೋ ಆಗುತ್ತೆ. Exclusive OR gate is a special logic gate which gives high output when odd number of inputs are high and low output in other cases. And define one. Now let us move on to the symbol of XOR gate. A and B are the two inputs. So OR gate ಎಲ್ರಿಗೂ ಗೊತ್ತಿದೆ. So this is OR gate. Y is equal to A plus B. ಇದು OR gate. ಹೌದಾ? ಇದು XOR ಆಗ್ಬೇಕಾದ್ರೆ ಯು ಜಸ್ಟ್ ರೈಟ್ ಒನ್ ಮೋರ್ ಕರ್ವ್ ಬಿಹೈಂಡ್ ದಸ್. ಸೊ ಹಿಂಗ ಇನ್ನೊಂದು ಕರ್ವ್ ಬರೆದ್ರೆ ಅದು XOR ಆಗುತ್ತೆ. ಈ ಪ್ಲಸ್ ನ ಸರ್ಕಲ್ ಅಲ್ಲಿ ಬರೆದ್ರೆ ಅದು XOR ಆಗುತ್ತೆ. ದಿಸ್ ಇಸ್ ದ ಸಿಂಬಲ್ ಆಫ್ 2 ಇನ್ಪುಟ್ XOR ಗೇಟ್. ಮ್ಯಾಕ್ಸಿಮಮ್ n ನಂಬರ್ ಆಫ್ ಇನ್ಪುಟ್ಸ್ ಕೊಡ್ಬೋದು, ಬಟ್ ಆಕ್ಚುಯಲ್ ಆಗಿ ಪ್ರಾಕ್ಟಿಕಲ್ ಅಲ್ಲಿ ನಮಗೆ 2 ಮತ್ತೆ 3 ಇನ್ಪುಟ್ಸ್ ಅಷ್ಟೇ ಇರೋದು. ಸೊ ಹಿಯರ್ ದಿಸ್ ಇಸ್ 2 ಇನ್ಪುಟ್ XOR ಗೇಟ್. So exclusive OR gate is a special logic gate which gives high output when odd number of inputs are high and low output in other cases. ಇಲ್ಲಿ ಔಟ್ಪುಟ್ ಎಕ್ಸ್ಪ್ರೆಷನ್ ಯಾವ ತರ ಬರೀತೀವಿ? ಈಗ ಆಂಡ್ ಅಂದ್ರೆ ಮಲ್ಟಿಪ್ಲೈ ಮಾಡುತ್ತೆ, ಆರ್ ಅಂದ್ರೆ ಅಡಿಷನ್ ಮಾಡುತ್ತೆ, ಈ ತರ ಗೊತ್ತು. ಹಾಗಾದ್ರೆ ಈ ಸಿಂಬಲ್ ಏನ್ ಮಾಡುತ್ತೆ ಸರ್? ಸೊ ಈ ಔಟ್ಪುಟ್ ಎಕ್ಸ್ಪ್ರೆಷನ್ ಹೇಗೆ ಬರೀತೀವಿ ಅದನ್ನ ನಾವು? y is equal to a XOR b, a XOR b is equal to a bar b plus ab bar. ಇದನ್ನ ಎಕ್ಸ್ಪ್ಯಾಂಡ್ ಮಾಡಿದ್ರೆ ಎ ಬಾರ್ ಬಿ ಪ್ಲಸ್ ಎ ಬಿ ಬಾರ್ ಆಗುತ್ತೆ. ಆಕ್ಚುಲ್ ಆಗಿ ಎ ಬಾರ್ ಬಿ ಪ್ಲಸ್ ಎ ಬಿ ಬಾರ್ ಅಂತ ಹೇಗೆ ಬರದ್ವಿ? ಇದನ್ನ ಕಾಂಬಿನೇಷನಲ್ ಲಾಜಿಕ್ ಸರ್ಕ್ಯೂಟ್ ಟಾಪಿಕ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಅದನ್ನ ಒಂದ್ಸತಿ ನೋಡ್ಕೊಳ್ಳಿ ನೀವಲ್ಲಿ. ಸೊ ಎ XOR ಬಿ ಇಸ್ ಈಕ್ವಲ್ ಟು ಎ ಬಾರ್ ಬಿ ಪ್ಲಸ್ ಎ ಬಿ ಬಾರ್ ಇಸ್ ದ ಔಟ್ಪುಟ್ ಎಕ್ಸ್ಪ್ರೆಷನ್. ಈ XOR ಬಿ ಅಂತ ಬರೆದ್ರೆ ಇದನ್ನ ಎಕ್ಸ್ಪ್ಯಾಂಡ್ ಮಾಡಿದ್ರೆ ಈ ತರ ಇರುತ್ತೆ. ಇಟ್ ಇಸ್ ಎ ಬಾರ್ ಬಿ ಪ್ಲಸ್ ಎ ಬಿ ಬಾರ್. ಇದ್ರದ್ದು ಡೀಟೇಲ್ ಕಾಂಬಿನೇಷನಲ್ ಲಾಜಿಕ್ ಸರ್ಕ್ಯೂಟ್ ಟಾಪಿಕ್ ಅಲ್ಲಿ ಇರುತ್ತೆ. ದಿಸ್ ಇಸ್ ಅಬೌಟ್ ಎಕ್ಸ್ಕ್ಲೂಸಿವ್ OR ಗೇಟ್. ಕ್ಲಿಯರ್? ನಾವು ಇದು ಅರ್ಥ ಆಗಿದಲ್ಲ? ಸೊ ನೆಕ್ಸ್ಟ್ XNOR ಗೇಟ್ ನೋಡುವ. ದಟ್ ಇಸ್ ಎಕ್ಸ್ಕ್ಲೂಸಿವ್ NOR ಗೇಟ್. ನಾರ್ ಎಕ್ಸ್ಕ್ಲೂಸಿವ್ ಆರ್ಗೂ ಎಕ್ಸ್ಕ್ಲೂಸಿವ್ ನಾರ್ಗೂ ಏನ್ ಡಿಫರೆನ್ಸ್ ಆಗುತ್ತೆ ನೋಡಿ? ಜಸ್ಟ್ n ಡಿಫರೆನ್ಸ್ ಆಗುತ್ತೆ. n ಸ್ಟ್ಯಾಂಡ್ಸ್ ಫಾರ್ ನಾಟ್, ರೈಟ್? XORಗೂ XNORಗೂ ಏನ್ ಡಿಫರೆನ್ಸ್ ಆಗುತ್ತೆ? XOR ಜೊತೆಗೆ ಒಂದು ನಾಟ್ ಸೇರಿಸಿದ್ರೆ XNOR ಆಗುತ್ತೆ. ಸೊ ಹಿಯರ್ ಲೆಟ್ ಅಸ್ ಸ್ಟಡಿ XNOR now. ಸೊ ಐ ಟೋಲ್ಡ್ ದಟ್ XOR ಗೆ ನಾಟ್ ಸೇರಿಸಿದ್ರೆ XNOR ಆಗುತ್ತೆ. ಹಾಗಿದ್ರೆ ಇದು XOR, ಈ XOR ಗೆ ಒಂದು ನಾಟ್ ಅಂದ್ರೆ ಏನ್ ಮಾಡುತ್ತೆ? ಲಾಜಿಕಲ್ ಇನ್ವರ್ಷನ್. ಒಂದು ನಾಟ್ ಸೇರಿಸಿದ್ರೆ XNOR ಆಗುತ್ತೆ. ಅಂದ್ರೆ XOR ಔಟ್ಪುಟ್ ಏನ್ ಬಂದಿತ್ತು ಅದನ್ನ ಏನ್ ಮಾಡುತ್ತೆ? ಅದು ಉಲ್ಟಾ ಮಾಡುತ್ತೆ. ಕರೆಕ್ಟ್? ಸೊ ದಿಸ್ ಬಾರ್ ಇಂಡಿಕೇಟ್ಸ್ ಇನ್ವರ್ಷನ್. ಸೊ ಇಲ್ಲಿ ಏನಿರುತ್ತೆ ಅದು ಉಲ್ಟಾ ಬರುತ್ತೆ. ಸೊ ಔಟ್ಪುಟ್ ಹೇಗಾಗುತ್ತೆ ಆಗಿದ್ರೆ XOR ಗೆ 0 1 1 0 ಇತ್ತು, ಇಲ್ಲಿ 1 0 0 1 ಆಗುತ್ತೆ. ಸೊ ದಿಸ್ ಇಸ್ ಎಕ್ಸ್ಕ್ಲೂಸಿವ್ NOR ಗೇಟ್ ಟ್ರೂತ್ ಟೇಬಲ್. ದಿಸ್ ಇಸ್ ದ ಟ್ರೂತ್ ಟೇಬಲ್ ಆಫ್ XNOR. ಅರ್ಥ ಆಗಿದೆಯಾ? ಸೊ ಇದನ್ನ ಹೇಗೆ ಡಿಫೈನ್ ಮಾಡ್ತೀವಿ? XNOR gate is a special logic gate which gives high output when even number of inputs are high or all the inputs are
low, and low output in other cases. Exclusive NOR gate is a special logic gate which gives high output when even number of inputs are high or all the inputs are low, and low output in other cases ಅಂತ ಡಿಫೈನ್ ಮಾಡ್ತೀವಿ. ಸೊ ದಿಸ್ ಇಸ್ ದ ಸಿಂಬಲ್ ಆಫ್ XOR. ಈಗ ಸಿಂಬಲ್ ನೋಡುವ, ಇದು ಅರ್ಥ ಆಗಿದೆಲ್ಲ? ಎಸ್. ಸೊ ಇದ್ರದ್ದು ಸಿಂಬಲ್ ನೋಡುವ, ಇದು XOR. ಈಗ ಇದು ಎಕ್ಸ್ ನಾರ್ ಆಗ್ಬೇಕು. ನಾರ್ ಅಂದ್ರೆ ಏನ್ ಮಾಡ್ಬೇಕು? ಬಾರ್ ಹಾಕ್ಬೇಕು. ಬಾರ್ಗೆ ಹೋಗ್ಬೇಕು ಅಲ್ಲ. ಸೊ ಈ ಔಟ್ಪುಟ್ ಎಕ್ಸ್ಪ್ರೆಷನ್ ಮೇಲೆ ಬಾರ್ ಹಾಕಿದ್ರೆ ಎಕ್ಸ್ ನಾರ್ ಆಗುತ್ತೆ. ಸೊ ಹಾಗಿದ್ರೆ ನಾರ್ ಫಂಕ್ಷನ್ ರೆಪ್ರೆಸೆಂಟ್ ಮಾಡ್ಬೇಕಾದ್ರೆ ಎಕ್ಸ್ ನಾರ್ ಫಂಕ್ಷನ್ ಏನ್ ಮಾಡ್ತೀವಿ? ಬಬಲ್ ವಿಲ್ ಇಂಡಿಕೇಟ್ ನಾಟ್ ಫಂಕ್ಷನ್. ನೆನಪಿದ್ಯಾ? ನ್ಯಾಂಡ್ ಮುಂದೆ ನಾಟ್ ಹಾಕಿದ್ವಿ, ಒಂದು ಬಬಲ್ ಹಾಕಿದ್ವಿ. ಆ್ಯಂಡ್ ಮುಂದೆ ಒಂದು ಬಬಲ್ ಹಾಕಿದ್ವಿ, ನ್ಯಾಂಡ್ ಆಗಿತ್ತು. ಆರ್ ಮುಂದೆ ಒಂದು ಬಬಲ್ ಹಾಕಿದ್ರೆ ನಾರ್ ಆಯಿತು. ಎಕ್ಸ್ ಆರ್ ಮುಂದೆ ಒಂದು ಬಬಲ್ ಹಾಕಿದ್ರೆ ಎಕ್ಸ್ ನಾರ್ ಆಗುತ್ತೆ. ಸೊ ಔಟ್ಪುಟ್ ಎಕ್ಸ್ಪ್ರೆಷನ್ ಹೇಗಾಗುತ್ತೆ? ಅದು ಎ ಎಕ್ಸ್ ಆರ್ ಬಿ ಹೋಲ್ ಬಾರ್ ಆಗುತ್ತೆ. ಇದರ ಔಟ್ಪುಟ್ ಎಕ್ಸ್ಪ್ರೆಷನ್ ಏನು? ಸೊ ಇದರ ಔಟ್ಪುಟ್ ಎಕ್ಸ್ಪ್ರೆಷನ್ ಎ ಬಾರ್ ಬಿ ಬಾರ್ ಪ್ಲಸ್ ಎ ಬಿ ಆಗುತ್ತೆ. ಅದರಲ್ಲಿ ಎ ಬಾರ್ ಬಿ ಪ್ಲಸ್ ಎ ಬಿ ಬಾರ್ ಆಗಿತ್ತು, ಇಲ್ಲಿ ಎ ಬಾರ್ ಬಿ ಬಾರ್ ಪ್ಲಸ್ ಎ ಬಿ ಅಂತ ಬರುತ್ತೆ. ಸೊ ಇದು ಸಿಂಪ್ಲಿಫೈಡ್ ಫಾರ್ಮ್. ಅಂದ್ರೆ ಹೇಗೆ ಸಿಂಪ್ಲಿಫೈ ಮಾಡಿದ್ದೀವಿ ಅಂತ ನೀವು ಕಾಂಬಿನೇಷನಲ್ ಲಾಜಿಕ್ ಸರ್ಕ್ಯೂಟ್ ಟಾಪಿಕ್ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಇದೆರಡು ಸ್ಪೆಷಲ್ ಲಾಜಿಕ್ ಗೇಟ್, ದಟ್ ಇಸ್ ಎಕ್ಸ್ಕ್ಲೂಸಿವ್ ಆರ್ ಗೇಟ್ ಅಂಡ್ ಎಕ್ಸ್ಕ್ಲೂಸಿವ್ ನಾಟ್ ಗೇಟ್. ಕ್ಲಿಯರ್? ಎನಿ ಡೌಟ್ಸ್ ಇನ್ ದಿಸ್? ಇಫ್ ಯು ಹ್ಯಾವ್ ಎನಿ ಡೌಟ್ಸ್, ಜಸ್ಟ್ ಡ್ರಾಪ್ ಮಿ ಎ ಮೆಸೇಜ್. ಸೊ ಎಕ್ಸ್ಕ್ಲೂಸಿವ್ ಆರ್ ಗೇಟ್ ಅಂಡ್ ಎಕ್ಸ್ಕ್ಲೂಸಿವ್ ನಾಟ್ ಗೇಟ್ ಎಲ್ರಿಗೂ ಅರ್ಥ ಆಗಿದೆ ಅನ್ಕೋತೀನಿ. ಈಗ ಇಲ್ಲೊಂದು ಕ್ವಶನ್ ಕೇಳ್ತಾರೆ. ಸೊ ಎಕ್ಸ್ಕ್ಲೂಸಿವ್ ಆರ್ ಮತ್ತೆ ಎಕ್ಸ್ಕ್ಲೂಸಿವ್ ನಾಟ್ ನ ಕನ್ಸ್ಟ್ರಕ್ಟ್ ದ ಸರ್ಕ್ಯೂಟ್ ಯೂಸಿಂಗ್ ಬೇಸಿಕ್ ಲಾಜಿಕ್ ಗೇಟ್ಸ್ ಅಂತ ಕೇಳ್ತಾರೆ. ನಾವು ಲೆಟ್ಸ್ ಮೂವ್ ಆನ್ ಟು ದ ಕನ್ಸ್ಟ್ರಕ್ಷನ್ ಆಫ್ XOR ಅಂಡ್ XNOR ಯೂಸಿಂಗ್ ಬೇಸಿಕ್ ಲಾಜಿಕ್ ಗೇಟ್ಸ್. ಯಾಕೆಂದ್ರೆ ನಾನು ಬೇಸಿಕ್ ಲಾಜಿಕ್ ಗೇಟ್ಸ್ ಲಾಸ್ಟ್ ಟಾಪಿಕ್ ಹೇಳ್ಕೊಡುವಾಗ ಹೇಳಿದ್ದೆ, ಬೇಸಿಕ್ ಲಾಜಿಕ್ ಗೇಟ್ಸ್ ಇದ್ರೆ ಯಾವ ಲಾಜಿಕ್ ಸರ್ಕ್ಯೂಟ್ ಬೇಕಾದ್ರೆ ಕನ್ಸ್ಟ್ರಕ್ಟ್ ಮಾಡ್ಬೋದು ಅಂತ. ಹಾಗಿದ್ರೆ ಅವ್ರ ಕ್ವೆಶನ್ ಏನ್ ಕೇಳ್ತಾರೆ? ಹೌದಲ್ಲಪ್ಪ ನೀನ್ ಹಂಗಂದೆ, ಹಾಗಿದ್ರೆ ಈಗ XOR ಔಟ್ಪುಟ್ ಎಕ್ಸ್ಪ್ರೆಷನ್ ಬಂದಿದೆ, XNOR ಔಟ್ಪುಟ್ ಎಕ್ಸ್ಪ್ರೆಷನ್ ಬಂದಿದೆ, ಕನ್ಸ್ಟ್ರಕ್ಟ್ ಮಾಡು ಬೇಸಿಕ್ ಲಾಜಿಕ್ ಗೇಟ್ಸ್ ಅಲ್ಲಿ ಅಂತ ಕೇಳ್ತಾರೆ. 2 marks ಇರುತ್ತೆ ಈ ಕ್ವೆಶನ್. ಸೊ ಹಾಗಾಗಿ ಯು ಜಸ್ಟ್ ಲೆಟ್ ಅಸ್ ಸ್ಟಡಿ ಹೌ ಟು ಕನ್ಸ್ಟ್ರಕ್ಟ್ ದ XOR and XNOR by using basic logic gates. ಸೊ ಫಸ್ಟ್ XOR ಕನ್ಸ್ಟ್ರಕ್ಟ್ ಮಾಡ್ಬಿಡ್ತೀನಿ. ನೀವು ನಾನಿಲ್ಲಿ ಎಕ್ಸ್ಪ್ಲೈನ್ ಮಾಡೋಕೆ ಮುಂಚೆ ಟ್ರೈ ಮಾಡಿ ಒಂದ್ಸರಿ. ಸೊ ಆಮೇಲಿಂದ ನಾನು ಎಕ್ಸ್ಪ್ಲೈನ್ ಇಲ್ಲಿ ಏನ್ ಸಿಂಪ್ಲಿಫೈ ಮಾಡ್ತೀನಿ ಅದನ್ನ ಕಂಪೇರ್ ಮಾಡ್ಕೊಳ್ಳಿ. ಸೊ XORಗೆ ಹೋಗುವ. ಸೊ XOR ಔಟ್ಪುಟ್ ಎಕ್ಸ್ಪ್ರೆಷನ್ ಏನು? ಎ XOR ಬಿ ಈಕ್ವಲ್ ಟು ಎ ಬಾರ್ ಬಿ ಪ್ಲಸ್ ಎ ಬಿ ಬಾರ್. ಕರೆಕ್ಟ್? ಇದು XOR ಎಕ್ಸ್ಪ್ರೆಷನ್. ಅಲ್ಲಿಗೆ ಎಷ್ಟು ಇನ್ಪುಟ್ ಇದೆ? ಎ ಆ್ಯಂಡ್ ಬಿ, 2 ಇನ್ಪುಟ್ ಇದೆ. ಸೊ ನಾನು ಎ ಮತ್ತೆ ಬಿ 2 ಇನ್ಪುಟ್ ತಗೋತೀನಿ. 2 ಇನ್ಪುಟ್ ತಗೊಂಡಿದ್ದೀನಿ. ಕರೆಕ್ಟ್? ಫಸ್ಟ್ ಒನ್ ಇಟ್ ಇಸ್ ಎ ಬಾರ್ ಇಂಟು ಬಿ. ಎ ಬಾರ್ ಇಂಟು ಬಿ ಫಸ್ಟ್ ಇದು ಮಾಡ್ಕೋತೀನಿ. ಆಮೇಲೆ ಎ ಇಂಟು ಬಿ ಬಾರ್ ಮಾಡ್ಕೋತೀನಿ. ಆಮೇಲೆ ಏನ್ ಮಾಡ್ತೀನಿ? ಆಡ್ ಮಾಡ್ತೀನಿ. ಫಸ್ಟ್ ಎ ಬಾರ್ ಬಿ ಮಾಡ್ಕೊಳ್ಳೋದು. ಎ ಇದೆ, ಇದನ್ನ ಹೈಲೈಟ್ ಮಾಡ್ಕೋಬೇಕು ಪಾಯಿಂಟ್ ಯಾವಾಗ್ಲೂ ಅಷ್ಟೇ. ಸೊ ಎ ಬಾರ್ ಇದೆ, ನೀವು ಎಲ್ಲಿಂದ ತೆಗಿತೀರಾ ಅದನ್ನ ಪಾಯಿಂಟ್ ಹೈಲೈಟ್ ಮಾಡ್ಕೊಳ್ಳಿ. ಎ ಬಾರ್, ಬಾರ್ ಅಂದ್ರೆ ಯಾವ ಗೇಟು? ನಾಟ್ ಗೇಟ್. ಸೊ ದಿಸ್ ಇಸ್ ಎ ಬಾರ್. ನೆಕ್ಸ್ಟ್ ಇಟ್ ಇಸ್ ಬಿ. ಸೊ ದಿಸ್ ಇಸ್ ಬಿ. ಎ ಬಾರ್ ಇಂಟು ಬಿ. ಇಂಟು ಅಂದ್ರೆ ಯಾವ ಗೇಟು? ವಿಚ್ ಗೇಟ್ ವಿಲ್ ಪರ್ಫಾರ್ಮ್ ಇಂಟು? ದಟ್ ಇಸ್ ಮಲ್ಟಿಪ್ಲಿಕೇಶನ್. ಅಂಡ್ ಸೊ ಇಟ್ ಇಸ್ ಎ ಬಾರ್ ಬಿ. ಸೊ ಇದು ಎ ಬಾರ್ ಬಿ ಆಗುತ್ತೆ. ನೆಕ್ಸ್ಟ್ ಎ ಬಿ ಬಾರ್ ಮಾಡಬೇಕು. ಸೊ ದಿಸ್ ಇಸ್ ಎ, ಐ ವಿಲ್ ಟೇಕ್ ಇಟ್ ಆಸ್ ಇಟ್ ಇಸ್. ಬಿ ಬಾರ್ ಇದೆ, ಐ ವಿಲ್ ಪಾಸ್ ದಿಸ್ ಥ್ರೂ ನಾಟ್ ಗೇಟ್. ಸರ್ ನಾವು ರೋಡಲ್ಲಿ ಹೋಗ್ಬೇಕಾದ್ರೆ ನಮ್ಮ ಮನೆ ಮುಂದೆ ಬಾರ್ ಮುಂದೆ ಪಾಸ್ ಆಗ್ತೀವಿ ಸರ್, ಅಲ್ಲ ಆ ಬಾರ್ ಅಲ್ಲ. ಸೊ ಈ ಬಾರ್ಗೆ ಇರಬೇಕು ಯಾವಾಗಲೂ ನೀವು ಎಕ್ಸ್ಪ್ಲನೇಷನ್ ಕೇಳಿಸ್ಕೊಳ್ಳುವಾಗ. ಸೊ ಇಟ್ ಇಸ್ ಎ ಬಿ ಬಾರ್. ನೆಕ್ಸ್ಟ್ ಎ ಬಾರ್ ಬಿ ಪ್ಲಸ್ ಎ ಬಿ ಬಾರ್ ಅಂತಿದೆ. ಪ್ಲಸ್ ಅಂದ್ರೆ ಯಾವ ಗೇಟು? ಆರ್ ಗೇಟ್. ಸೊ ಇದ್ರ ಮುಂದೆ ಆರ್ ಹಾಕ್ತೀನಿ. ಔಟ್ಪುಟ್ ಎ ಬಾರ್ ಬಿ ಪ್ಲಸ್ ಎ ಬಿ ಬಾರ್ ಆಗುತ್ತೆ. ಸೊ ದಿಸ್ ಇಸ್ ದ ಸರ್ಕ್ಯೂಟ್ ಆಫ್ XOR ವಿಚ್ ಇಸ್ ಕನ್ಸ್ಟ್ರಕ್ಟೆಡ್ ಯೂಸಿಂಗ್ ಬೇಸಿಕ್ ಲಾಜಿಕ್ ಗೇಟ್ಸ್. ಈ ತರ ಕನ್ಸ್ಟ್ರಕ್ಟ್ ಮಾಡ್ತೀವಿ. ಇದೇ ತರ ಎಕ್ಸ್ಕ್ಲೂಸಿವ್ ನಾರ್ ಗೇಟ್ ಕೂಡ ಕನ್ಸ್ಟ್ರಕ್ಷನ್ ಮಾಡ್ಬೋದು, ದಟ್ ಇಸ್ XNOR. ಒನ್ಸ್ ಅಗೇನ್ ಅದನ್ನು ಅಷ್ಟೇ ನೀವು ಮಾಡಿ ಆಮೇಲೆ ಕಂಪೇರ್ ಮಾಡ್ಕೊಳ್ಳಿ ಮಾಡಿರೋದು ಕರೆಕ್ಟ್ ಆಗಿದೆಯಾ ಅಂತ. ಇಟ್ ಇಸ್ ಎ ಬಾರ್ ಬಿ ಬಾರ್ ಪ್ಲಸ್ ಎ ಬಿ ಬರುತ್ತೆ. ಸೊ ಒನ್ಸ್ ಅಗೇನ್ ಎ ಅಂಡ್ ಬಿ ಆರ್ ದಿ 2 ಇನ್ಪುಟ್ಸ್. ಎ ಬಾರ್ ಇಂಟು ಬಿ ಬಾರ್. ಎ ಬಾರ್ ಅಂದ್ರೆ ಯಾವ ಗೇಟು? ನಾಟ್ ಗೇಟ್. ಇಂಟು ಬಿ ಬಾರ್ ಅಂದ್ರೆ ಯಾವ ಗೇಟು? ನಾಟ್ ಗೇಟ್. ಇಂಟು ಅಂದ್ರೆ ಯಾವ ಗೇಟು? ಆ್ಯಂಡ್ ಗೇಟ್. ಸೊ ಔಟ್ಪುಟ್ ಏನಾಗುತ್ತೆ? ಎ ಬಾರ್ ಬಿ ಬಾರ್. ನೆಕ್ಸ್ಟ್ ಎ ಇಂಟು ಬಿ ಇದೆ, ಎ
and B are the two inputs. I'll pass this through once again, one more AND gate, it is A into B. So we got A bar, B bar, we got A, B. Now what we have to do? We have to do addition. So I'll pass this through OR gate. So Y is equal to A bar, B bar plus AB. So this is the construction of XNOR using basic logic gates. So XOR ಮತ್ತೆ XNOR construction. Any doubts in this? So just work on this. Still, if you have any doubts, just drop me a message. Thank you, please.